ಈ ಡೇಟಿಂಗ್ ಆಪ್ಗಳಿಗಿಂತಲೂ ಪವರ್ಫುಲ್ ಆದ ನಮ್ಮ ಆಂತರಿಕ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮ್ಯಾಚ್ ಮೇಕಿಂಗ್ ಅಲ್ಗಾರಿದಮ್ 3000 ವರ್ಷಗಳ ಹಿಂದಿನ ಮಂತ್ರದಲ್ಲಡಗಿದೆ ಅಂದ್ರೆ ನಂಬ್ತೀರಾ? ಹೋ, ಸೀರಿಯಸ್ಲಿ? 3000 ವರ್ಷದ ಹಿಂದೆ ಮ್ಯಾಚ್ ಮೇಕಿಂಗ್ ಅಲ್ಗಾರಿದಮ್ ಇತ್ತಾ? ಖಂಡಿತ ಇತ್ತು. ನಾವಿಂದು ನೋಡ್ತಾ ಇರೋ ಟಿಂಡರ್, ಭರತ್ ಮ್ಯಾಟ್ರಿಮೋನಿಯಾ ಅಂತಹ ಡಿಜಿಟಲ್ ಫಿಲ್ಟರ್ಗಳು ಬರೋದಕ್ಕೂ ಎಷ್ಟೋ ಶತಮಾನಗಳ ಹಿಂದೆಯೇ ಮನುಷ್ಯನ ಸಂಬಂಧಗಳನ್ನ, ಅದರಲ್ಲೂ ವಿಶೇಷವಾಗಿ ಮದುವೆಯಂತಹ ಸಂಕೀರ್ಣ ಬಂಧವನ್ನ ಬೆಸೆಯೋಕೆ ಒಂದು ವ್ಯವಸ್ಥೆ ಇತ್ತು. ವಾವ್! ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವಿದನ್ನೇ ಶೋಧಿಸಲಿದ್ದೀವಾ? ಹೌದು. ವೇದಮೂರ್ತಿ ವಿಜೇಂದ್ರ ರಾಮನಾಥ ಭಟ್ರು ಸಂಪಾದಿಸಿರುವ 800 ಪುಟಗಳ ಬೃಹತ್ ಗ್ರಂಥ ಸಂಧ್ಯಾವಂದನೆಯ ಅಂತರಂಗ, ಇದರ ಆಧಾರದ ಮೇಲೆ ನಾವಿಂದು ಚರ್ಚೆ ಮಾಡಲಿದ್ದೇವೆ. ಅರೆ, 800 ಪುಟಗಳ ಗ್ರಂಥನ? ಮತ್ತು ಇದು ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪ್ರಕಟವಾಗಿರೋ ಕೃತಿಯಲ್ವಾ? ಎಕ್ಸಾಕ್ಟ್ಲಿ. ಆ ಕೃತಿಯ 2ನೇ ಸಂಪುಟದ 7ನೇ ಪರ್ವ ಮತ್ತು ಅದರ 4ನೇ ಅಧ್ಯಾಯವನ್ನ ನಾವಿಂದು ಆಳವಾಗಿ ವಿಶ್ಲೇಷಣೆ ಮಾಡ್ತೀವಿ. ನಮ್ಮ ಇಂದಿನ ಶೋಧನೆಯ ಗುರಿಯೇನೆಂದ್ರೆ, ಪ್ರಾಚೀನ ಗಾಯತ್ರಿ ಮಂತ್ರ ಕೇವಲ ಒಂದು ಧಾರ್ಮಿಕ ಪಠಣವಾಗಿರದೆ ಇಂದಿನ ಯುವಕರು ಎದುರಿಸ್ತಾ ಇರೋ ಮದುವೆ ಸಮಸ್ಯೆಗೆ ಹೇಗೆ ಪರಿಹಾರ ಕೊಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಮೇಲ್ನೋಟಕ್ಕೆ ಇದೊಂದು ವಿಚಿತ್ರವಾದ ಕಾಂಬಿನೇಷನ್ ಅನ್ನಿಸಬಹುದು. ಎಲ್ಲಿಯ ಗಾಯತ್ರಿ ಮಂತ್ರ, ಎಲ್ಲಿಯ ಆಧುನಿಕ ಮದುವೆಯ ಸಮಸ್ಯೆ ಅಂತ. ಆದ್ರೆ ಈ ಕೃತಿಯ ಆಳಕ್ ಹೋದಾಗ ಇದು ಕೇವಲ ಧಾರ್ಮಿಕ ಕೈಪಿಡಿಯಲ್ಲ, ಬದಲಾಗಿ ಮಾನವನ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಾಯೋಗಿಕ ದಿಕ್ಸೂಚಿ ಅಂತ ಸ್ಪಷ್ಟವಾಗುತ್ತೆ. ಸರಿ, ಇದನ್ನೀಗ ಬಿಡಿಸು ನೋಡೋಣ. ಮದುವೆ ಸಮಸ್ಯೆಯ ಪರಿಹಾರದ ಬಗ್ಗೆ ಮಾತನಾಡೋ ಮುನ್ನ ಈ ಗ್ರಂಥ ಮದುವೆ ಅಥವಾ ಗೃಹಸ್ಥಾಶ್ರಮದ ಬಗ್ಗೆ ಏನ್ ಹೇಳುತ್ತೆ? ಯಾಕಂದ್ರೆ ಈ 800 ಪುಟಗಳ ಪುಸ್ತಕವನ್ನ 2 ಸಂಪುಟಗಳಾಗಿ ವಿಭಾಗಿಸಿದಾರಲ್ವಾ? ಹೌದು. ಮೊದಲನೇ ಸಂಪುಟ ಬಂದು ಭಕ್ತಿಯುಕ್ತ ಕರ್ಮಯೋಗ, ಅಂದ್ರೆ ಮಂತ್ರಗಳ ಅರ್ಥ, ವಿಧಿವಿಧಾನಗಳ ಬಗ್ಗೆ ತಿಳಿಸುತ್ತೆ. ಆದ್ರೆ ನಾವು ಗಮನ ಹರಿಸ್ತಾ ಇರೋ 2ನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗದ ಮೇಲೆ ಬೆಳಕು ಚೆಲ್ಲುತ್ತೆ. ಜ್ಞಾನಯೋಗ ಅಂದ್ರೆ ಅದ್ರ ಹಿಂದಿನ ಸಿದ್ಧಾಂತನ ಅರ್ಥ ಮಾಡ್ಕೊಳ್ಳೋದ? ಕೇವಲ ಮಂತ್ರ ಪಠಿಸ್ರೆ ಸಾಲ್ದ? ಖಂಡಿತ ಸಾಲ್ದು. ಕರ್ಮಯೋಗ ಅಂದ್ರೆ ಬಾಹ್ಯ ಆಚರಣೆ, ಆದ್ರೆ ಕೇವಲ ಯಾಂತ್ರಿಕವಾಗಿ ಮಂತ್ರ ಜಪಿಸಿದ್ರೆ ಅದು ಫಲ ನೀಡಲ್ಲ. ಒಂದು ಕಾಗದದ ಮೇಲೆ ನೀರು ಅಂತ 100 ಬಾರಿ ಬರ್ದ್ರೆ ಬಾಯಾರಿಕೆ ನೀಗ್ತಾ? ಇಲ್ಲಲ್ಲ. ಹಾಗೆಯೇ ಆ ಮಂತ್ರದ ಒಳಾರ್ಥವನ್ನ ಆಳವಾಗಿ ಅರಿತು ದೈನಂದಿನ ಬದುಕಿಗೆ ಅನ್ವಯಿಸಿಕೊಳ್ಳುವುದೇ ಜ್ಞಾನಯೋಗ. ಇದನ್ನೇ ಕೃತಿಯಲ್ಲಿ ಅನುಸಂಧಾನ ಅಂತ ಕರೆದಿದ್ದಾರೆ. ಇವೆರಡೂ ಒಂದಕ್ಕೊಂದು ಪೂರಕವಾಗಿವೆ. ಕರೆಕ್ಟ್. ಅಂದ್ರೆ ಇದು ಎತ್ತರವಾದ ಕಟ್ಟಡವನ್ನು ಕಟ್ಟಲು ಭದ್ರವಾದ ಬುನಾದಿಯನ್ನು ಹುಡುಕಿದಂತೆ. ಆಧ್ಯಾತ್ಮಿಕ ಸಾಧನೆಗೆ ಗೃಹಸ್ಥಾಶ್ರಮವೇ ಆ ಭದ್ರವಾದ ಬುನಾದಿ ಅಂತ ಗ್ರಂಥ ಹೇಳ್ತಿದೆ, ಹೌದಲ್ವಾ? ಎಲ್ಲರೂ ಕಾಡಿಗೆ ಹೋಗಿ ತಪಸ್ ಮಾಡಕ್ಕಾಗಲ್ಲ. ಇಲ್ಲಿರುವ ಅತ್ಯಂತ ಆಕರ್ಷಕವಾದ ಅಂಶವೆಂದರೆ ಕೃತಿಯ ವಾಸ್ತವಿಕ ನಿಲುವು. ಇಂದಿನ ಕಾಲಘಟ್ಟದಲ್ಲಿ ಸನ್ಯಾಸಾಶ್ರಮವಾಗಲಿ ಅಥವಾ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವಾಗಲಿ ಎಲ್ಲರಿಗೂ ಒಗ್ಗುವುದಿಲ್ಲ. ಹೌದು, ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಅದು ಸಾಧ್ಯವೂ ಇಲ್ಲ. ಮನುಷ್ಯನ ಸಹಜ ಸ್ವಭಾವಕ್ಕೆ ಒಗ್ಗುವ ಆಶ್ರಮವನ್ನ ಸ್ವೀಕರಿಸಿದಾಗ ಮಾತ್ರ ಶ್ರೇಯಸ್ಸನ್ನ ಪಡೆಯಲು ಸಾಧ್ಯ. ಹೀಗಾಗಿ ಬಹುಪಾಲು ಜನರಿಗೆ ಗೃಹಸ್ಥಾಶ್ರಮದ ಮೂಲಕವೇ ಸಾಧನೆಯನ್ನ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಲೇಖಕರು ಸ್ಪಷ್ಟಪಡಿಸ್ತಾರೆ. ಗೃಹಸ್ಥಾಶ್ರಮ ಅನಿವಾರ್ಯ ಅನ್ನೋದು ಸರಿ. ಆದ್ರೆ ಇಂದಿನ ಯುವಕರು ಅದಕ್ಕೆ ಪ್ರವೇಶಿಸಲು ಎದುರಿಸ್ತಾ ಇರೋ ಅತಿದೊಡ್ಡ ತಡೆಗೋಡೆ ಯಾವುದು? ಇಲ್ಲಿ ಗ್ರಂಥ ಇಂದಿನ ಕಟುವಾಸ್ತವವನ್ನ ತೆರೆದಿಡುತ್ತೆ. ಹೌದು, ಸಮಾಜದಲ್ಲಿ ಆಗಿರೋ ಒಂದು ದೊಡ್ಡ ಬದಲಾವಣೆಯನ್ನ ಲೇಖಕರು ಇಲ್ಲಿ ವಸ್ತುನಿಷ್ಠವಾಗಿ ದಾಖಲಿಸಿದ್ದಾರೆ. ಇಂದಿನ ಕಾಲದಲ್ಲಿ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಸಾಧಕರಿಗೆ ಕನ್ಯೆ ಸಿಗುವುದು ತುಂಬಾನೇ ಕಷ್ಟವಾಗಿದೆ. ಅದಕ್ಕೆ ಕಾರಣ ಏನು ಅಂತನೂ ವಿವರಿಸಿದ್ದಾರಾ? ಖಂಡಿತ. ಭೌತಿಕವಾಗಿ ಹೆಚ್ಚು ಓದಿರುವ ಕನ್ಯೆಯರು ಹಣ, ಐಹಿಕ ಸುಖಭೋಗ ಮತ್ತು ಸ್ವಚ್ಛಂದತೆಯನ್ನ ನಿರೀಕ್ಷಿಸ್ತಾರೆ. ಅದರಲ್ಲಿ ತಪ್ಪೇನಿಲ್ಲ, ಅದು ಇಂದಿನ ಜಗತ್ತಿನ ವಾಸ್ತವ. ಆದರೆ ಪೌರೋಹಿತ್ಯ, ಪಾಠ ಪ್ರವಚನ ಅಥವಾ ಇತರ ಧಾರ್ಮಿಕ ವೃತ್ತಿಗಳಲ್ಲಿ ತೊಡಗಿರುವ ಹುಡುಗರನ್ನ ಅವರು ಒಪ್ಪುದಿಲ್ಲ ಅನ್ನೋದು ಪ್ರಮುಖ ಸಮಸ್ಯೆ. ಇಲ್ಲಿ ನೋಡಿ, ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುವುದು. ಇದು ಕೇವಲ ಒಂದು ಮನೆಯ ಸಮಸ್ಯೆಯಲ್ಲ, ಬದಲಾಗಿ ಇದು ಲೌಕಿಕ ಸಂಪತ್ತು ಮತ್ತು ಆಧ್ಯಾತ್ಮಿಕ ಬದ್ಧತೆಯ ನಡುವಿನ ಸಂಘರ್ಷ. ಕ್ಲಾಶ್ ಆಫ್ ಪರ್ಪಸ್ ವರ್ಸಸ್ ಪೇ ಚೆಕ್. ಎಕ್ಸಾಕ್ಟ್ಲಿ. ತನ್ನ ಜೀವನವನ್ನ ಧಾರ್ಮಿಕ ಗುರಿಗಾಗಿ ಮುಡಿಪಾಗಿಟ್ಟ ಹುಡುಗನ ಬಳಿ ಆ ಐಷಾರಾಮಿ ಜೀವನ ನೀಡುವ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದಿರ್ಬೋದು. ಹೀಗಿದ್ದಾಗ ಮದುವೆ ಹೇಗಾಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ, ಇದು ಆಧುನಿಕತೆಯ ವೇಗದಲ್ಲಿ ಸಾಂಪ್ರದಾಯಿಕ ಮೌಲ್ಯಗಳು ಎದುರಿಸುತ್ತಿರುವ ಅಸ್ತಿತ್ವದ ಬಿಕ್ಕಟ್ಟು.
ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಗ್ರಂಥ ಯಾವುದೇ ಪಕ್ಷಪಾತಿಯಾಗದೆ ಹೆಣ್ಣು ಮಕ್ಕಳನ್ನಾಗಲಿ ಅಥವಾ ಹುಡುಗರನ್ನಾಗಲಿ ಜರಿಯದೆ ಕೇವಲ ಪರಿಸ್ಥಿತಿಯನ್ನ ವಿವರಿಸ್ತಿದೆ ಅಷ್ಟೇ. ಈ ವಾಸ್ತವನ್ನ ಒಪ್ಪುಕೊಳ್ಳೋಣ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಸಮಾಜ ಬದಲಾಗಿದೆ, ಆರ್ಥಿಕತೆ ಬದಲಾಗಿದೆ. ಈ ಆಧುನಿಕ ಲೌಕಿಕ ಸಮಸ್ಯೆಗೆ ಪ್ರಾಚೀನ ಗ್ರಂಥ ನೀಡುವ ಪರಿಹಾರವೇನು? ಅದು ಗಾಯತ್ರಿ ಮಂತ್ರದಲ್ಲಡಗಿದೆ ಅಂತಾರೆ. ಇದು ಸ್ವಲ್ಪ ಲಾಜಿಕ್ ಮೀರಿ ಮ್ಯಾಜಿಕ್ ತರ ಕೆಲಸ್ತಾ ಇಲ್ವಾ? ಏನ್ ಗೊತ್ತಾ, ಆ ಅನುಮಾನ ಬರೋದು ಸಹಜ. ಆದ್ರೆ ಪ್ರಪಂಚದ ಯಾವುದೇ ಪ್ರಾರ್ಥನೆಯ ಮೂಲ ಉದ್ದೇಶ ಏನಾಗಿರುತ್ತೆ? ಭಗವಂತ ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಪ್ರೇರೇಪಿಸ್ಲಿ ಅನ್ನೋದೇ ಆಗಿರುತ್ತೆ ಅಲ್ವಾ? ಅದನ್ನೇ ಧಿಯೋಯೋನಃ ಪ್ರಚೋದಯಾತ್ ಅನ್ನೋದು. ಅಂದ್ರೆ ಗಾಯತ್ರಿ ಮಂತ್ರ ಕೇವಲ ಆಧ್ಯಾತ್ಮಿಕ ಜ್ಞಾನಾರ್ಜನೆಗೆ ಮಾತ್ರ ಸೀಮಿತವಾಗಿಲ್ವಾ? ಇಲ್ಲವೇ ಇಲ್ಲ. ಗಾಯತ್ರಿ ಮಂತ್ರ ಕೇವಲ ಜ್ಞಾನಾರ್ಜನೆಗೆ ಮಾತ್ರವಲ್ಲ, ಮದುವೆಯಂತಹ ಯಾವುದೇ ನಿರ್ದಿಷ್ಟ ಸಮಸ್ಯೆಗಳ ಪರಿಹಾರಕ್ಕೂ ಬಳಸಬಹುದಾದ ಒಂದು ಯೂನಿವರ್ಸಲ್ ಪಾಸ್ವರ್ಡ್ ಅಥವಾ ಬಹುಪಯೋಗಿ ಅಸ್ತ್ರವಿದ್ದಂತೆ ಅಂತ ಗ್ರಂಥ ಪ್ರತಿಪಾದಿಸುತ್ತೆ. ಯೂನಿವರ್ಸಲ್ ಪಾಸ್ವರ್ಡ್, ವಾವ್! ಅಂದ್ರೆ ಮಂತ್ರವನ್ನ ನಿತ್ಯದ ಯಾಂತ್ರಿಕ ಆಚರಣೆಯ ಬದಲು ದೈನಂದಿನ ಜೀವನದ ಸಮಸ್ಯೆಗಳನ್ನ ಬಗೆಹರಿಸೋ ಒಂದು ಅಪ್ಲಿಕೇಶನ್ ತರ ಬಳಸ್ಬೋದಾ? ಹೌದು, ಖಂಡಿತ. ಈ ವಿಧಾನವನ್ನೇ ಉಪಾಸನೆ ಅಥವಾ ಅನುಸಂಧಾನ ಅಂತ ಕರೆಯೋದು. ದೈನಂದಿನ ಚಟುವಟಿಕೆಗಳನ್ನೇ, ನಮ್ಮ ಲೌಕಿಕ ಸಮಸ್ಯೆಗಳನ್ನೇ ಸಾಧನೆಯ ಭಾಗವಾಗಿ ಹೇಗೆ ಬದಲಾಯಿಸ್ಕೊಳ್ಬಹುದು ಅನ್ನೋದನ್ನ ಇದು ಹೇಳಿಕೊಡುತ್ತೆ. ಹಾಗಾದ್ರೆ ಆ ಮಂತ್ರದ ಒಳಗೆ ಅಂಥದ್ದೇನಿದೆ? ಮಂತ್ರದ ಪದಗಳೊಳಗೆ ಅಡಗಿರುವ ಆ ಮ್ಯಾಚ್ ಮೇಕಿಂಗ್ ತಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಪ್ರತಿಯೊಂದು ಪದವು ಭಗವಂತನ ವಿಭಿನ್ನ ಗುಣಗಳನ್ನು ಹೇಗೆ ಬಿಂಬಿಸುತ್ತೆ. ಮೊದಲನೇ ಪದ ಸವಿತುಹು. ಇದರ ಅರ್ಥ ಏನು? ಸವಿತುಹು ಅಂದ್ರೆ ಸೃಷ್ಟಿಕರ್ತ. ಭಗವಂತ ಸಮಸ್ಯೆಗಳನ್ನ ಸೃಷ್ಟಿಸುವನೂ ಹೌದು, ಹಾಗೆ ಪರಿಹರಿಸುವನೂ ಹೌದು. ಮದುವೆಗೆ ಬೇಕಾದ ಯೋಗ್ಯ ಸಂಗಾತಿಯನ್ನ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಸೃಷ್ಟಿಸುವನು. ಕೇವಲ ಸೃಷ್ಟಿ ಮಾಡಿದ್ರೆ ಸಾಕಾ? ಅವರನ್ನ ಭೇಟಿ ಮಾಡಿಸ್ಬೇಕಲ್ವಾ? ಕರೆಕ್ಟ್. ಕೇವಲ ಸೃಷ್ಟಿಯಲ್ಲ, ಅವರ ನಡುವೆ ದೈಹಿಕ ಆಕರ್ಷಣೆಯನ್ನ ಅಂದ್ರೆ ಸಂಕರ್ಷಣ ರೂಪದಿಂದ ಹುಟ್ಟುಹಾಕುವುದು ಮತ್ತು ಅವರಿಬ್ಬರನ್ನ ಒಂದುಗೂಡಿಸಲು ಮಧ್ಯವರ್ತಿಗಳನ್ನ ಸೃಷ್ಟಿಸುವನು ಅವನೇ. ಇದೇ ಸವಿತುಹು. ಆದ್ರೆ ಅವಕಾಶ ಸಿಕ್ಕ ತಕ್ಷಣ ಮದುವೆ ಆಗಲ್ಲ. ಆರ್ಥಿಕ, ಜಾತಕದ ಅಡೆತಡೆಗಳಿರುತ್ತೆ. ಇಲ್ಲಿ ಬರುತ್ತೆ ಎರಡನೇ ಪದ ಭರ್ಗೋ. ಅಂದ್ರೆ ಏನು? ಭರ್ಗೋ ಅಂದ್ರೆ ನಾಶ ಮಾಡುವನು. ಮದುವೆಗೆ ಅಡ್ಡಿಯಾಗಿರುವ ಪಾಪಗಳನ್ನ ಅಂದ್ರೆ ಪ್ರಾರಬ್ಧ ಕರ್ಮಗಳನ್ನ ನಾಶ ಮಾಡುವನು. ಇಲ್ಲಿ ಭಗವಂತನ ಉಗ್ರವಾದ ನರಸಿಂಹ ರೂಪವನ್ನ ಸ್ಮರಿಸಲಾಗಿದೆ. ವೇಟ್, ನರಸಿಂಹ ರೂಪನ? ಈ ಸೂಕ್ಷ್ಮವಾದ ಮದುವೆ ವಿಚಾರಕ್ಕೆ ನರಸಿಂಹನನ್ನ ಯಾಕೆ ಧ್ಯಾನಿಸ್ಬೇಕು? ಯಾಕಂದ್ರೆ ಆ ಉಗ್ರ ರೂಪ ಎಷ್ಟೇ ದೊಡ್ಡ ತಡೆಗೋಡೆಗಳಿದ್ರೂ ಅದನ್ನು ಉಡ್ದಾಕುತ್ತೆ. ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸುವ ಶಕ್ತಿಯದು. ಮದುವೆಗೆ ಬರುವ ವಿಘ್ನಗಳನ್ನ ಆತನ ಶಕ್ತಿಯಿಂದ ನಾಶಪಡಿಸ್ತಾನೆ ಅನ್ನೋದೇ ಭರ್ಗೋನುಸಂಧಾನ. ಓ, ಈಗ ಅರ್ಥ ಆಯ್ತು. ಅಡೆತಡೆಗಳು ನಿವಾರಣೆ ಆದ್ಮೇಲೆ ಬರೋದು ಆಕರ್ಷಣೆ. ಇಲ್ಲಿ ದೇವಸ್ಯ ಎಂಬ ಪದ ಬರುತ್ತೆ. ಇದು ಲೈಕ್ ವರನಿಗೆ ಉತ್ಸಾಹ ತುಂಬಿ ಕನ್ಯೆಯ ದೃಷ್ಟಿಯಲ್ಲಿ ಅವನು ಅತ್ಯಂತ ಆಕರ್ಷಕನಾಗಿ ಕಾಣುವಂತೆ ಮಾಡುವವನು. ಹೌದು. ಗ್ರಂಥದಲ್ಲಿ ಒಂದು ಅದ್ಭುತ ಉದಾಹರಣೆ ಇದೆ. ಸುಭದ್ರಾ ಪೂರ್ವಜನಾದ ಸಾಕ್ಷಾತ್ ಶ್ರೀಕೃಷ್ಣ. ಸುಭದ್ರೆಯ ಅಣ್ಣ ಶ್ರೀಕೃಷ್ಣ ಅಲ್ವಾ? ಹೌದು. ಕೃಷ್ಣನು ಅರ್ಜುನನಿಗೆ ಸುಭದ್ರೆಯೊಡನೆ ವಿವಾಹವಾಗಲು ಹೇಗೆ ನೆರವಾದನೋ ಹಾಗೆ ಭಗವಂತನು ಇಲ್ಲಿ ದೇವಸ್ಯ ರೂಪದಲ್ಲಿ ನೆರವಾಗುತ್ತಾನೆ. ಕನ್ಯೆಯ ದೃಷ್ಟಿಯಲ್ಲಿ ವರನ ಆಂತರಿಕ ಸೌಂದರ್ಯ ಎದ್ದು ಕಾಣುವಂತೆ ಮಾಡ್ತಾನೆ. ಅಂದ್ರೆ ಪ್ರೊಫೈಲ್ ಅನ್ನು ಹೈಲೈಟ್ ಮಾಡ್ತಾನೆ ಅಂತಾಯ್ತು. ನೆಕ್ಸ್ಟ್ ಪದ ಧೀಮಹಿ ಅಲ್ವಾ? ಹೌದು. ಧೀಮಹಿ ಅಂದ್ರೆ ಭಗವಂತನನ್ನ ಸಂಗಾಮ ಅಂದ್ರೆ ಸೇರಿಸುವವನು ಅನ್ನೋ ರೂಪದಲ್ಲಿ ಧ್ಯಾನಿಸುವುದು. ಋಣಾನುಬಂಧವನ್ನ ಒಗ್ಗೂಡಿಸುವ ಶಕ್ತಿ. ಅದೇ ನಾವು ಸ್ಟಾರ್ಟಿಂಗಲ್ಲಿ ಮಾತಾಡಿದ ಆ ದೊಡ್ಡ ಸಮಸ್ಯೆ ಇನ್ನೂ ಹಾಗೇ ಇದೆಯಲ್ಲ. ಆಧ್ಯಾತ್ಮಿಕ ಹುಡುಗರನ್ನ ತಿರಸ್ಕರಿಸುವ ಆಧುನಿಕ ಕನ್ಯಲೋ ಬುದ್ಧಿ ಹೇಗೆ ಬದಲಾಗುತ್ತೆ? ಅದಕ್ಕೆ ಯಾವ ಪದ ಇದೆ? ಆ ಅಂತಿಮ ಘಟ್ಟವೇ ಧಿಯೋ ಯೋ ನಃ ಪ್ರಚೋದಯಾತ್. ಅಂದ್ರೆ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸುವುದು. ಎಕ್ಸಾಕ್ಟ್ಲಿ. ಕನ್ಯೆ ಮತ್ತು ಅವಳ ಪೋಷಕರ ಬುದ್ಧಿಯನ್ನ ಒಳಗಿನಿಂದಲೇ ಪ್ರೇರೇಪಿಸಿ ಲೌಕಿಕ ಆಸ್ತಿಗಿಂತ ಆಧ್ಯಾತ್ಮಿಕತೆಯೇ ಶ್ರೇಷ್ಠ ಅಂತ ಅವರು ಒಪ್ಪುಕೊಳ್ಳುವಂತೆ ಅವರ ಮನಸ್ಥಿತಿಯನ್ನ ಬದಲಾಯಿಸುವುದೇ ಇದರ ಉದ್ದೇಶ. ಹಾಗಾದರೆ ಇದರ ಒಟ್ಟಾರೆ ಅರ್ಥವೇನು? ಇದನ್ನ ಕೇಳ್ತಾ ಇದ್ರೆ ಭಗವಂತ ಒಂದು ಬೃಹತ್ ಕಾಸ್ಮಿಕ್ ಡೇಟಿಂಗ್ ಆಪ್ನ ಅಲ್ಗಾರಿದಮ್ ತರಹ ಕೆಲಸ ಮಾಡ್ತಾ ಇದ್ದಾನೆ ಅನ್ಸ್ತಾ ಇದೆ. ಹೌದಾ? ಅದು ಹೇಗೆ? ಲೈಕ್ ಸವಿತು ಪ್ರೊಫೈಲ್ ಮ್ಯಾಚ್ ಮಾಡಿದ್ರೆ ಭರ್ಗೋ ಅದರಲ್ಲಿನ ವೈರಸ್ ಅಥವಾ ಕರ್ಮದ ಬಗ್ಗನ್ನ ಅಳಿಸುತ್ತೆ. ದೇವಸ್ಯ ನಮ್ಮ ಪ್ರೊಫೈಲನ್ನ ಹೈಲೈಟ್ ಮಾಡಿ ಆಕರ್ಷಕವಾಗಿ ಪ್ರದರ್ಶಿಸುತ್ತೆ. ಆ್ಯಂಡ್ ಫೈನಲಿ ಪ್ರಚೋದಯಾತ್ ಅವರನ್ನ ಸ್ವೈಪ್ ರೈಟ್ ಮಾಡುವಂತೆ ಪ್ರೇರೇಪಿಸುತ್ತೆ. ಓ ವಾವ್! ನಿಮ್ಮ ಈ ಹೋಲಿಕೆ ನಿಜಕ್ಕೂ ಪರ್ಫೆಕ್ಟ್ ಆಗಿದೆ.
ಆದ್ರೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಉಪಾಸನೆ ಅಂದ್ರೆ ಕೇವಲ ಸೋಮಾರಿಯಾಗಿ ಕುಳಿತು ಬೇಡಿಕೊಳ್ಳುವುದಲ್ಲ. ಅಂದ್ರೆ ನಮ್ಮ ಕಡೆಯಿಂದಲೂ ಎಫರ್ಟ್ ಇರಬೇಕು ಅಂತನಾ? ಹೌದು, ಇದು ಕರ್ಮ ಸಿದ್ಧಾಂತ ಮತ್ತು ಋಣಾನುಬಂಧದ ಚೌಕಟ್ಟಿನಗೆ ವಿಧಿವಿಧಾನಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನ ಗ್ರಂಥ ವಿಶ್ಲೇಷಿಸುತ್ತೆ. ಮಂತ್ರಪಠನ ನಮ್ಮ ವಾತಾವರಣದ ಕಂಪನೆಗಳನ್ನ ಬದಲಾಯಿಸುವ ಆಂತರಿಕ ವಿಜ್ಞಾನ, ನಮ್ಮ ಯೋಗ್ಯತೆನೂ ಅಲ್ಲಿ ಮುಖ್ಯ ಆಗತ್ತೆ. ನಿಜ. ಸಂಧ್ಯಾವಂದನೆಯ ಅಂತರಂಗ ಗ್ರಂಥ ಕೇವಲ ಮಂತ್ರಗಳ ಅರ್ಥವನ್ನಷ್ಟೇ ಹೇಳುವುದಲ್ಲ, ಬದಲಾಗಿ ಪ್ರಾಚೀನ ಆಚರಣೆಗಳು ಆಧುನಿಕ ಜೀವನದ ವಾಸ್ತವಿಕ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸುತ್ತವೆ ಮತ್ತು ಸಾಧಕರ ದೈನಂದಿನ ಬದುಕಿಗೆ ಹೇಗೆ ಶಕ್ತಿ ತುಂಬುತ್ತವೆ ಅಂತ ನಿರೂಪಿಸುತ್ತೆ. ಹೌದು, ದಾಂಪತ್ಯ ಜೀವನ ಕೇವಲ ಒಂದು ಸಾಮಾಜಿಕ ಒಪ್ಪಂದವಾಗಿರದೆ ಅದೊಂದು ಅರ್ಥಪೂರ್ಣವಾದ ಪಯಣವಾಗಬೇಕು ಅನ್ನದೇ ಇದರ ಆಶಯ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವಾಗ ನಾವು ಒಮ್ಮೆ ಯೋಚನೆ ಮಾಡಬೇಕಾದ ವಿಚಾರ ಒಂದಿದೆ. ಪ್ರಾಚೀನ ಗ್ರಂಥಗಳು ಅಂದಿನ ಕಾಲದ ಮಂತ್ರಗಳನ್ನ ಇಂದಿನ ಈ ಆಧ್ಯಾತ್ಮಿಕ ವರ್ಸಸ್ ಭೌತಿಕ ಸಂಘರ್ಷಕ್ಕೆ ಪರಿಹಾರವಾಗಿ ಅಳವಡಿಸಿಕೊಂಡಿವೆ ಅಂತಾದ್ರೆ, ಭವಿಷ್ಯದಲ್ಲಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ನಮ್ಮ ಸಂಬಂಧಗಳನ್ನು ನಿರ್ಧರಿಸುವ ಕಾಲ ಬಂದಾಗ ಈ ಪ್ರಾಚೀನ ಮಂತ್ರಗಳು ಆ ಡಿಜಿಟಲ್ ವಾಸ್ತವಕ್ಕೂ ಹೊಸ ಅರ್ಥವನ್ನ ಕಂಡುಕೊಳ್ಳಬಹುದೇ? ಅದ್ಭುತವಾದ ಪ್ರಶ್ನೆ. ನಮ್ಮ ಬುದ್ಧಿಯನ್ನು ಪ್ರೇರೇಪಿಸುವ ಆ ಧಿಯೋ ಯೋನಃ ಪ್ರಚೋದಯಾತ್ ಮಂತ್ರಗಳು ಭವಿಷ್ಯದ ಯಂತ್ರಗಳ ಅಲ್ಗಾರಿದಮ್ ಅನ್ನು ಮೀರಿ ನಿಲ್ಲಬಹುದೇ? ಈ ಬಗ್ಗೆ ಯೋಚಿಸ್ತಲೇ ಇರೋಣ.